ಸ್ನೇಹಿತರೆ, ಇಂದು ಪುಷ್ಯ ಪೌರ್ಣಮಿ. ಅದರಲ್ಲೂ ಶನಿವಾರದ ದಿನ ಪೌರ್ಣಮಿ ಬಂದಿದೆ. ಪುಷ್ಯ ಮಾಸ ಶನೀಶ್ವರನ ಜನ್ಮದ ಮಾಸ ಅಂತಲೇ ಹೇಳಲಾಗುತ್ತೆ. ಹಾಗೆ ಈ ದಿನ ಆರಿದ್ರ ನಕ್ಷತ್ರ ಇದೆ. ಈ ಆರಿದ್ರ ನಕ್ಷತ್ರ ಶಿವನ ಒಂದು ನಕ್ಷತ್ರ, ಜನ್ಮ ನಕ್ಷತ್ರ ಅಂತ ಹೇಳಲಾಗುತ್ತೆ. ಈ ದಿನ ಪೌರ್ಣಮಿ ಆರಿದ್ರ ನಕ್ಷತ್ರ ಒಟ್ಟಿಗೆ ಇರೋದು. ಈ ದಿನವನ್ನು ನಾವು ಶಿವಮುಕ್ಕೋಟಿ ಅಂತ ಕೂಡ ಕರೆಯಲಾಗುತ್ತೆ. ಪರಮ ಪವಿತ್ರವಾದಂತಹ ದಿನ ಅಂತಲೇ ಹೇಳಲಾಗುತ್ತೆ. ಈ ದಿನ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಸರಿಯೇ ಒಂದು ಎಕ್ಕದ ಗಿಡ ಸಿಕ್ಕಿದ್ರೆ, ಅಂದರೆ ಆಗಿರ್ಬೋದು ಅಥವಾ ನೀಲಿ ಬಣ್ಣದ್ದಾಗಿದ್ರೂ ಆಗಿರ್ಬೋದು, ಯಾವುದೇ ಗಿಡ ಸಿಕ್ಕಿದ್ರೂ ಕೂಡ ತಪ್ಪದೆ ನಾನು ತಿಳಿಸ್ಕೊಡುವಂಥ ಈ ಒಂದೆರಡು ಪದಾರ್ಥಗಳನ್ನು ನೀವು ಎಕ್ಕದ ಗಿಡದ ಬುಡದಲ್ಲಿ ನೀವು ಹಾಕಬೇಕಾಗುತ್ತೆ. ಈ ರೀತಿ ಯಾಕಪ್ಪ ಹಾಕಬೇಕು ಅಂತಂದರೆ, ತುಂಬಾ ಸಮಸ್ಯೆಗಳಿದೆ, ತುಂಬ ಕಷ್ಟದಲ್ಲಿದ್ದೀರಾ, ಯಾವುದೇ ರೀತಿ ಹಣಕಾಸು ಕೈಯಲ್ಲಿ ಹಿಡಿತಾ ಇಲ್ಲ, ಇಷ್ಟಾರ್ಥಗಳು ಸಿದ್ಧಿಸ್ತಾ ಇಲ್ಲ, ಮನೆಯಲ್ಲಿ ನೆಮ್ಮದಿ ಶಾಂತಿ ಇಲ್ಲ, ಯಾವಾಗಲೂ ಒಂದಲ್ಲ ಒಂದು ರಗಳೆ, ಕುಟುಂಬದಲ್ಲಿ ಕಲಹ, ಒಟ್ಟಾರೆ ಯಾವುದೇ ಸಮಸ್ಯೆ ಆಗಿದ್ರೂ ಪರಿಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಬೇಕು. ಹಾಗೆ ಹಣಕಾಸನ್ನು ವೃದ್ಧಿಸ್ಕೊಳ್ಬೇಕು, ಧನಪ್ರಾಪ್ತಿ ಯೋಗವನ್ನು ತಂದುಕೊಳ್ಬೇಕು ಅಂದರೆ ಈ ಎಕ್ಕದ ಗಿಡದ ಬುಡದಲ್ಲಿ ಈ ವಸ್ತುಗಳನ್ನು ಹಾಕಲೇಬೇಕಾಗುತ್ತೆ ಸ್ನೇಹಿತರೆ. ಈ ದಿನ ಪರಮ ಪವಿತ್ರವಾದಂತಹ ದಿನ, ಶಕ್ತಿಯುತವಾದಂಥ ದಿನ, ಅದರಲ್ಲೂ ಪೌರ್ಣಮಿ, ಅದರಲ್ಲೂ ಶನಿ ಪೌರ್ಣಮಿ ಅಂತಲೇ ಹೇಳಲಾಗುತ್ತೆ. ಈ ಒಂದು ಧನುರ್ಮಾಸ ಪರಮ ಪವಿತ್ರವಾದಂಥ ಮಾಸ. ಈ ಮಾಸದಲ್ಲಿ ಮಾಡುವಂಥ ವ್ರತಾಚರಣೆ ನಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಅದೇ ರೀತಿಯಲ್ಲಿ ಎಕ್ಕದ ಗಿಡದ ಬುಡದಲ್ಲಿ ಈ ವಸ್ತುಗಳನ್ನು ಹಾಕೋದ್ರಿಂದನೂ ಕೂಡ ಅದೃಷ್ಟ ಕೈಗೂಡುತ್ತೆ ಅಂತಲೇ ಹೇಳಲಾಗುತ್ತೆ. ಈ ಧನುರ್ಮಾಸವನ್ನು ಶೂನ್ಯ ಮಾಸ ಅಂತಾರೆ. ಆದರೆ ಧನುರ್ಮಾಸದಲ್ಲಿ ನಾವು ಮಾಡೋ ಪೂಜೆ ಪುನಸ್ಕಾರಗಳು ನಮಗೆ ಅದೃಷ್ಟ ತಂದು ಕೊಡುತ್ತೆ ಸ್ನೇಹಿತರೆ. ಧನುರ್ಮಾಸದ ವ್ರತಾಚರಣೆ ಮಾಡೋದ್ರಿಂದ ದಾಂಪತ್ಯ ಜೀವನದಲ್ಲಿ ಯಾವಾಗಲೂ ಸುಖವನ್ನು ಕಾಣ್ತೀವಿ. ಹಾಗೆ ಮುತ್ತೈದೆ ಯೋಗ ಕೂಡ ಲಭಿಸುತ್ತೆ. ಹಾಗೆ ಶಿವನ ಒಂದು ಕೃಪಾ ಕಟಾಕ್ಷ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅಂತಲೇ ಹೇಳಲಾಗುತ್ತೆ. ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯನ್ನು ಶುಭ್ರಗೊಳಿಸಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಹತ್ತಿರದಲ್ಲಿರುವಂತಹ ಒಂದು ಅರಳಿ ಮರದ ಒಂದು ಸುತ್ತಲೂ ನಾವು ಪ್ರದಕ್ಷಿಣೆ ಹಾಕುವಂಥದ್ದು, ಹಾಗೆ ಶಿವನ ದರ್ಶನ ಮಾಡುವಂಥದ್ದು ನಮ್ಮ ಜನ್ಮದ ಪಾಪಗಳನ್ನು ಕಳೆದು ಪುಣ್ಯವನ್ನು ತಂದುಕೊಡುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆ ನೀವು ಸುತ್ತಮುತ್ತ ದೇವಾಲಯದ ಆವರಣದಲ್ಲಿ ನೋಡಿದರೂ ಕೂಡ ಈ ಬಿಳಿ ಎಕ್ಕದ ಗಿಡಗಳು ನಿಮಗೆ, ಅಥವಾ ಒಂದು ಎಕ್ಕದ ಗಿಡ ಅಂತೂ ಕಂಡೇ ಕಾಣಿಸುತ್ತೆ. ಒಂದಷ್ಟು ದೇವಾಲಯದಲ್ಲಿ ಆವರಣದಲ್ಲಿ ಎಕ್ಕದ ಗಿಡವನ್ನು ನಿತ್ಯ ಪೂಜಿಸೋಕ್ಕೂ ಆಗುತ್ತೆ, ಪೂಜಿಸ್ತಾ ಇರ್ತಾರೆ. ಅಂತಹ ಒಂದು ಗಿಡ ಎಲ್ಲಾದರೂ ಕಾಣುತ್ತಾ ನೋಡಿ. ಇಲ್ಲ ನಿಮ್ಮ ಸುತ್ತಮುತ್ತದಲ್ಲಿ ಖಾಲಿ ಜಾಗ ಇತ್ತು ಅಂತ ಹೇಳಿದರೆ, ಒಂದು ಸೈಟ್ಗಳಿತ್ತು ಅಂದರೆ ಅಲ್ಲಿ ಎಕ್ಕದ ಗಿಡಗಳು ಬೆಳೆದಿರುತ್ತೆ. ಹೀಗಿರಬೇಕಾದ್ರೆ ಈ ಎಕ್ಕದ ಗಿಡದ ಹತ್ತಿರ ಸಾಯಂಕಾಲ ಸಮಯದಲ್ಲಿ ಹೋಗಿ, ಅಂದರೆ ಸಾಯಂಕಾಲ ಅಂತಂದರೆ 6 ಗಂಟೆ ಒಳಗಡೆನೆ, ಒಂದು 4ರಿಂದ 6 ಗಂಟೆ ಒಳಗೆ ಸೂರ್ಯಾಸ್ತ ಆದ ನಂತರ ಈ ಗಿಡಕ್ಕೆ ಯಾವುದೇ ರೀತಿಯ ನಾನು ತಿಳಿಸ್ಕೊಡುವಂಥ ಈ ಪರಿಹಾರವನ್ನು ಮಾಡುವಂತಿಲ್ಲ. ಸೂರ್ಯ ಇರುವಾಗಲೇ, ಅಂದರೆ ಸಾಯಂಕಾಲ ತಂಪೊತ್ತಿನಲ್ಲಿ ಮಾಡಿಕೊಳ್ಬೇಕು ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಪರಮ ಪವಿತ್ರವಾದಂತಹ ಪೌರ್ಣಮಿ ಇರುವಂತಹ ಈ ದಿನದಲ್ಲಿ ಎಕ್ಕದ ಗಿಡದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಅದರಲ್ಲಿ ಮೊದಲನೇದಾಗಿ ಏನು ಮಾಡ್ಕೊಳ್ಬೇಕು ಅಂದರೆ ಸ್ನೇಹಿತರೆ, ಈ ದಿನ ಶೀಘ್ರವಾಗಿ ಎದ್ದು ಮನೆ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ. ಸ್ನಾನದ ನೀರಿನಲ್ಲಿ ಸ್ವಲ್ಪ ನೀವು ಈ ದಿನ ಅರಿಶಿಣವನ್ನು ಹಾಕ್ಕೊಳ್ಳಿ, ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಈ ದಿನ ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡಿದರೆ ಕೂಡ ಪಿತೃದೋಷಗಳು, ದಾರಿದ್ರ್ಯ ದೋಷಗಳು, ಜನ್ಮ ದೋಷಗಳು, ರಾಹುಕೇತು ದೋಷಗಳು, ಶನಿ ದೋಷಗಳು ನಿವಾರಣೆ ಆಗುತ್ತೆ. ಹಾಗೆ ಈ ದಿನ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ತಲೆಗೆ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಾಕ್ಕೊಂಡು ಸ್ನಾನವನ್ನು ಮಾಡೋದ್ರಿಂದ ಶನಿದೋಷಗಳು, 7.5 ಶನಿದೋಷ, ಅಷ್ಟಮ ಶನಿದೋಷ, ಅರ್ಧಾಷ್ಟಮ ಶನಿದೋಷ, ಪಂಚಮ ಶನಿದೋಷ, ಹೀಗೆ ಶನಿದೋಷಗಳಿದ್ದಂಥ ಸಂದರ್ಭದಲ್ಲಿ ಆ ದೋಷಗಳೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ಶನಿದೋಷದಿಂದ ಸಾಕಷ್ಟು ನೊಂದು ಬೆಂದಿದ್ದೀನಪ್ಪ, ನನ್ನ ಕೈಲಿಂದ ತಡೆಯೋದಕ್ಕಾಗ್ತಲ್ಲ ಅಂದರೆ ಈ ಒಂದು ಪುಷ್ಯ ಪೌರ್ಣಮಿ, ಶನಿ ಪೌರ್ಣಮಿ ದಿನ ಈ ಪ್ರಕಾರದಲ್ಲಿ ಸ್ನಾನವನ್ನು ಮುಗಿಸ್ಕೊಳ್ಳಿ. ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮಡಿ ವಸ್ತ್ರವನ್ನು ಧರಿಸ್ಕೊಂಡು ಅನಂತರವಾಗಿ ನಾನು ತಿಳಿಸ್ಕೊಟ್ಟಂತಹ ಈ ಪೂಜೆ ಪುನಸ್ಕಾರಗಳನ್ನು ಮನೆಯಲ್ಲಿ ಪ್ರತ್ಯೇಕ ದೀಪಾರಾಧನೆಯನ್ನು ಮಾಡಿಕೊಳ್ಳಿ. ಲಕ್ಷ್ಮಿಯ ಒಂದು ಅನುಗ್ರಹಕ್ಕಾಗಿ ಲಕ್ಷ್ಮಿ ಹೆಸರು ಹೇಳ್ಕೊಂಡು ಒಂದು ದೀಪಾರಾಧನೆ, ಶಿವನ ಅನುಗ್ರಹಕ್ಕಾಗಿ ಶಿವನಿಗೊಂದು ದೀಪಾರಾಧನೆ ಮಾಡಿಕೊಳ್ಳಿ. ಶನೀಶ್ವರನ ಅನುಗ್ರಹಕ್ಕಾಗಿ ಶನೀಶ್ವರನ ಹೆಸರು ಹೇಳ್ಕೊಂಡು ನಿಮ್ಮ ಕುಲದೈವ ಇಷ್ಟ ದೈವದ ಹೆಸರನ್ನು ಹೇಳ್ಕೊಂಡು ದೀಪಾರಾಧನೆಯನ್ನು ಮಾಡಿಕೊಂಡು
ಅನಂತರವಾಗಿ ಹತ್ತಿರದಲ್ಲಿ ನಾನು ತಿಳಿಸ್ಕೊಟ್ಟಂತೆ ಎಲ್ಲಾದರೂ ನಿಮಗೆ ಎಕ್ಕದ ಗಿಡ ಸಿಕ್ತು ಅಂದರೆ ಆ ಎಕ್ಕದ ಗಿಡದ ಬುಡಕ್ಕೆ ಒಂದು ತಾಮ್ರದ ಬಿಂದಿಗೆಯಲ್ಲಿ ಸ್ವಲ್ಪ ಒಂದು ಚೆಂಬೋ ತಾಮ್ರದ ಯಾವುದಾದ್ರೂ ಒಂದು ಗಿಂಡಿನೋ ಲೋಟನೋ ಯಾವುದಾದ್ರೂ ಇರ್ಬೋದು, ಅದನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ತೆಗೆದುಕೊಂಡೋಗಿ ಆ ನೀರನ್ನು ತೆಗೆದುಕೊಂಡೋಗಿ ಆ ಒಂದು ಎಕ್ಕದ ಗಿಡದ ಬುಡದಲ್ಲಿ ಹಾಕ್ಕೊಳ್ಬೇಕಾದ್ರೆ ಸಂಕಲ್ಪ ಮಾಡಿಕೊಂಡು ಹಾಕ್ಕೊಳ್ಬೇಕು. ವಿಪರೀತ ಹಣಕಾಸಿನ ದಾರಿದ್ರ್ಯವಿದೆ, ಇಷ್ಟಾರ್ಥ ಯಾವುದೂ ಕೂಡ ಸಿದ್ಧಿಸ್ತಾ ಇಲ್ಲ, ಏನೇ ಆಸೆ ಪಟ್ಟರೂ ಕೂಡ ನನ್ನ ಕೈಗೂಡ್ತಾ ಇಲ್ಲ, ಮಾನಸಿಕ ನೆಮ್ಮದಿ ಇಲ್ಲ, ಕುಟುಂಬದಲ್ಲಿ ಯಾವಾಗಲೂ ಕಲಹಗಳಾಗುತ್ತೆ, ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲ, ನೆಮ್ಮದಿ ಇಲ್ಲ ಅಂತ ಏನಿಲ್ಲ ಅದೆಲ್ಲ ಹೇಳ್ಕೊಂಡು ಅದನ್ನು ಸಂಕಲ್ಪ ಮಾಡಿಕೊಂಡು ಅವೆಲ್ಲ ನಿವಾರಣೆ ಆಗಬೇಕು. ನಾನು ಆಸೆ ಪಟ್ಟಂತಹ ಕಾರ್ಯ ಶೀಘ್ರವಾಗಿ ನೆರವೇರಬೇಕು ಅಂತ ನೀವು ಕೇಳಿಕೊಂಡು ಆ ಒಂದು ಬುಡದಲ್ಲಿ ನೀವು ಮೊದಲನೇದಾಗಿ ನೀವು ಹಾಕ್ಕೊಬೇಕಾರೋದು ತಾಮ್ರದ ಚೆಂಬಿನಿಂದ ನೀರನ್ನು ಹಾಕ್ಕೊಂಡು ಕೈ ಮುಕ್ಕೊಂಡು ಅನಂತರವಾಗಿ ಒಂದು ಲೋಟದಲ್ಲಿ ಹಾಲನ್ನು ತೆಗೆದುಕೊಂಡೋಗಿ ಅದರ ಜೊತೆಗೆ ಸ್ವಲ್ಪ ನೀವು ಈ ದಿನ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಹಾಲಲ್ಲಿ ಸ್ವಲ್ಪ ಅರಿಶಿಣವನ್ನು ಮಿಶ್ರಣ ಮಾಡಿಕೊಂಡು ಈ ಹಾಲು ಮತ್ತು ಅರಿಶಿಣ ಅದರ ಜೊತೆಗೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಎರಡರಲ್ಲಿ ಯಾವುದಾದ್ರೂ ನಾವು ಹಾಕ್ಕೋಬೋದು. ಹಾಲೊಳಗಡೆ ಹಾಕ್ಕೊಂಡು ಆ ಒಂದು ಬುಡದಲ್ಲಿ ನಿಮ್ಮ ಸಂಕಲ್ಪ ನೆರವೇರುವಂತೆ, ನಮ್ಮ ಇಷ್ಟಾರ್ಥ ನೆರವೇರುವಂತೆ, ನಮ್ಮ ಕಷ್ಟಗಳು ದೂರವಾಗುವಂತೆ ಭಕ್ತಿ ಶ್ರದ್ಧೆಯಿಂದ ಕೇಳಿಕೊಂಡು ಆ ಎಕ್ಕದ ಗಿಡದ ಬುಡದಲ್ಲಿ ನೀವು ಹಾಕಿ 1 ವರ್ಷದ ಒಳಗಡೆಯಾಗಿ ಇಷ್ಟಾರ್ಥಗಳು ಸಿದ್ಧಿಸಬೇಕು, ಅಥವಾ 6 ತಿಂಗಳ ಒಳಗಡೆ ಇಷ್ಟಾರ್ಥಗಳು ಸಿದ್ಧಿಸಬೇಕು, ಅಥವಾ 1 ವಾರದಲ್ಲಿ ಕಷ್ಟಗಳು ದೂರವಾಗಬೇಕು, ಹಣ ವೃದ್ಧಿ ಆಗಬೇಕು, ಅಥವಾ ಏನೋ ಒಂದು ಆಸೆ ಇರುತ್ತೆ, ಮನೆ ತೊಗೋಬೇಕು, ಕಾರ್ ತೊಗೋಬೇಕು, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಸೆ ಇರುತ್ತೆ, ಮಕ್ಕಳಿಗೆ ಒಳ್ಳೆ ರಿಸಲ್ಟ್ ಬರಬೇಕು, ಗಂಡನಿಗೆ ಒಂದು ಪ್ರಮೋಷನ್ ಆಗಬೇಕು, ಹೀಗೆ ಅನೇಕ ರೀತಿಯಾದಂಥ ಒಂದು ಇಷ್ಟಾರ್ಥಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬರಲ್ಲೂ. ಆ ಇಷ್ಟಾರ್ಥಗಳನ್ನು ಹೇಳಿಕೊಂಡು ಮೊದಲನೇದಾಗಿ ಬುಡದಲ್ಲಿ ತಾಮ್ರದ ಒಂದು ಏನಿದೆ ಆ ಒಂದು ನೀರನ್ನು ಹಾಕಿ ಅನಂತರವಾಗಿ ಈ ಒಂದು ಎಕ್ಕದ ಗಿಡದಲ್ಲಿ ಹಾಲು ಹಾಗೆ ಅರಿಶಿಣ ಅದರ ಜೊತೆಗೆ ಬೆಲ್ಲ ಮತ್ತು ಸಕ್ಕರೆ, ಬೆಲ್ಲ ಅಥವಾ ಸಕ್ಕರೆ ಅದಷ್ಟನ್ನು ಆ ಹಾಲೊಳಗಡೆ ಸೇರಿಸ್ಬಿಟ್ಟು ಆ ಬುಡದಲ್ಲಿ ಹಾಕಿ ಕೈ ಮುಕ್ಕೊಂಡು ಸಂಕಲ್ಪ ಮಾಡಿಕೊಂಡು ಇಷ್ಟು ದಿನದಲ್ಲಿ ನೆರವೇರಬೇಕು, ಇಷ್ಟು ದಿನದಲ್ಲಿ ನೆರವೇರಲಿ ಅಂತ ಕೇಳಿಕೊಂಡು ನೀವು ಈ ದಿನ ಮನೆಗೆ ಬರಬೇಕು. ಅದು ಸೂರ್ಯಾಸ್ತ ಆಗೋದ್ರೊಳಗಡೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ. ಈ ದಿನ ನೀವು ಆಶ್ಚರ್ಯಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಗಮನಿಸ್ತೀರಾ. ಕುಟುಂಬದಲ್ಲಿ ನೆಮ್ಮದಿ, ಶಾಂತಿ, ಸುಖ ಎಲ್ಲವೂ ಕೂಡ ಲಭಿಸುತ್ತೆ. ಹಾಗೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ, ಮುತ್ತೈದೆ ಯೋಗ ಕೂಡ ಲಭಿಸುತ್ತೆ, ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಯಾವುದೋ ಕನಸು ಈಡೇರದ ಕನಸುಗಳಿದ್ದರೆ ಆ ಈಡೇರದ ಕನಸುಗಳು ಕೂಡ ನೆರವೇರುತ್ತೆ. ಸುಖ ಸಮೃದ್ಧಿ ನಿಮ್ಮ ಕುಟುಂಬದಲ್ಲಿ ಸದಾಕಾಲ ತುಂಬಿರುತ್ತೆ. ಕುಟುಂಬ ಏಳಿಗೆಯ ಪಥದಲ್ಲಿ ಸಾಗತ್ತೆ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ನಾನು ತಿಳಿಸ್ಕೊಟ್ಟಂಥ ಈ ಚಿಕ್ಕ ಪರಿಹಾರವನ್ನು ಈ ದಿನ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.